ಸ್ನೇಹಿತರೆ, ಬರ ಪರಿಶೀಲನೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಪ್ರತಿಯೊಬ್ಬ ಸಚಿವರನ್ನ ನೇಮಕ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈಗ ಬೆಳಗಾವಿ ಜಿಲ್ಲೆಗೆ ಒಬ್ಬ ಸಚಿವ, ಉತ್ತರ ಕನ್ನಡ ಜಿಲ್ಲೆಗೆ ಒಬ್ಬ ಸಚಿವ, ಕೊಪ್ಪಳ ಜಿಲ್ಲೆಗೆ ಒಬ್ಬ ಸಚಿವ, ಚಿತ್ರದುರ್ಗ ಜಿಲ್ಲೆಗೆ ಒಬ್ಬ ಸಚಿವ, ಉತ್ತರ ಕನ್ನಡಕ್ಕೆ, ಹೀಗೆ ನಾನಾ ರೀತಿ ಜಿಲ್ಲೆಗಳಿಗೆ ಒಬ್ಬೊಬ್ಬ ಸಚಿವರನ್ನ ನೇಮಕ ಮಾಡಿ, ಓಕೆ ನೀ ಈ ಒಂದು ಜಿಲ್ಲೆಯನ್ನ ಬರ ಪರಿಶೀಲನೆ ಮಾಡಪ್ಪ, ಓಕೆ ನೀ ಈ ಜಿಲ್ಲೆಯನ್ನ ಬರ ಪರಿಶೀಲನೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಗಳನ್ನ ನೇಮಿಸಿ ಬಿಟ್ಟಿದ್ದಾರೆ. ಆಯಾ ಸಚಿವರು ಆ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಿಗೆ ಭೇಟಿ ಕೊಟ್ಟು ಆ ಬರ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಬನ್ನಿ, ನಿಮ್ಮ ಜಿಲ್ಲೆ ಯಾವುದು, ಆ ಜಿಲ್ಲೆಗೆ ಯಾವ ಸಚಿವರನ್ನ ನೇಮಕ ಮಾಡಿದ್ದಾರೆ, ಫುಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದರ ಜೊತೆಗೇನೆ 1,00,000 ರೂಪಾಯಿ ಸಾಲ ಮನ್ನಾ ಜೊತೆಗೆ 50,000 ರೂಪಾಯಿ ನಿಮಗೆ ಬರ ಪರಿಶೀಲನೆ ಸಿಗಬೇಕು ಅಂತ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಇದುವರೆಗೂ ಕೂಡ ಘೋಷಣೆ ಆಗಿರ್ಲಿಲ್ಲ. ಅದಕ್ಕಾಗಿ ಈಗ ಆರ್ ಅಶೋಕ್ ಅವರು, ಬಿಜೆಪಿ ನಾಯಕರು, ಈಗ ಈ ಸಾಲ ಮನ್ನಾ ಮಾಡಬೇಕು, ಜೊತೆಗೆ ಬರ ಪರಿಶೀಲನೆ ಮಾಡಿ ಬರ ಪರಿಹಾರ 50,000 ಪ್ರತಿಯೊಬ್ಬ ರೈತರಿಗೂ ಕೂಡ ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬನ್ನಿ ಈ ವಿಡಿಯೋನ ವಾಚ್ ಮಾಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ. ಸ್ನೇಹಿತರೆ, ನಾನು ಮೊದಲಿಗೆ ಯಾವ ಜಿಲ್ಲೆಗೆ ಯಾವ ಸಚಿವರು ಅನ್ನುವಂಥದ್ದನ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ತದನಂತರ ಆರ್ ಅಶೋಕ್ ಅವರು ಹೇಳಿದಂತರ ಬಗ್ಗೆ, ಜೊತೆಗೆ ನಿಮಗೆ ಸಾಲ ಮನ್ನಾ ಎಷ್ಟಾಗತ್ತೆ, ಜೊತೆಗೆ ನಿಮ್ಗೆ ಬರ ಪರಿಶೀಲನೆ ಆದ ಮೇಲೆ ಬರ ಪರಿಹಾರ ಎಷ್ಟು ಸಿಗತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿ ಅಂತೂ ಇದೆ. ಇನ್ನು ವಿಷಯ ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿ. ಸ್ನೇಹಿತರೆ, ತುಮಕೂರು ಜಿಲ್ಲೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ರಘುಮೂರ್ತಿ ಅವರನ್ನ ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಿ.ಎಸ್. ಸುರೇಶ್ ಅವರನ್ನ ನೇಮಕ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಕೆ.ಎಚ್. ಮುನಿಯಪ್ಪನವರನ್ನ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು ಆಹಾರ ಇಲಾಖೆ ಸಚಿವರು. ಇನ್ನು ಕೋಲಾರಕ್ಕೆ ರಾಮಲಿಂಗಾರೆಡ್ಡಿ, ಜೊತೆಗೆ ಬೆಂಗಳೂರು ದಕ್ಷಿಣಕ್ಕೆ ಎಚ್.ಸಿ. ಬಾಲಕೃಷ್ಣ ಅವರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ವಿಜಯಪುರಕ್ಕೆ ಜಮೀರ್ ಅಹಮದ್ ಖಾನ್ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಚಿಕ್ಕಮಗಳೂರಿಗೆ ಕೆ.ಜೆ. ಜಾರ್ಜ್ ಅವರನ್ನ ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಹಾಸನಕ್ಕೆ ಕೆ.ಎಂ. ಶಿವಲಿಂಗೇಗೌಡ ಅವರನ್ನ ನೇಮಕ ಮಾಡಿದ್ದು, ಅವರು ಕೂಡ ಅಲ್ಲಿ ಭೇಟಿ ಕೊಡಬೇಕಾಗತ್ತೆ. ಶಿವಮೊಗ್ಗ ಆದ ಮೇಲೆ ವಿಜಯಪುರಕ್ಕೆ ಎಂ.ಬಿ. ಪಾಟೀಲ್ ಅವರನ್ನ ನೇಮಕ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಗೆ ವಿಜಯಾನಂದ ಕಾಶ್ಯಪ್ಪನವರನ್ನ ನೇಮಕ ಮಾಡಿದ್ದು, ಜೊತೆಗೆ ಗದಗ ಜಿಲ್ಲೆಗೆ ಬಸವರಾಜ್ ರಾಯರೆಡ್ಡಿ ಅವರನ್ನ ನೇಮಕ ಮಾಡಿದ್ದಾರೆ. ದಾವಣಗೆರೆಗೆ ಎಸ್.ಎಸ್. ಮಲ್ಲಿಕಾರ್ಜುನ್ ಅವರನ್ನ ನೇಮಕ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಗೆ ರುದ್ರಪ್ಪ ಲಮಾನಿ ಅವರನ್ನ ನೇಮಕ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ ಸತೀಶ್ ಜಾರಕಿಹೊಳಿಯವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಧಾರವಾಡ ಜಿಲ್ಲೆಗೆ ಸಂತೋಷ್ ಲಾಡ್ ಅವರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಲಕ್ಷ್ಮಣ್ ಸವದಿ ಅವರನ್ನ ನೇಮಕ ಮಾಡಿದ್ದಾರೆ, ನಮ್ಮ ಸ್ಥಳೀಯ ಸಚಿವರಿವರು. ಜೊತೆಗೆ ಕಲಬುರಗಿ ಜಿಲ್ಲೆಗೆ ಪ್ರಿಯಂ ಖರ್ಗೆ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಗೆ ಅಜಯ್ ಧರಮ್ ಸಿಂಗ್ ಅವರನ್ನ ನೇಮಕ ಮಾಡಿದ್ದು. ಬೀದರ್ ಜಿಲ್ಲೆಗೆ ಈಶ್ವರ್ ಖಂಡ್ರೆ ಅವರನ್ನ ನೇಮಕ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಯು.ಟಿ. ಖಾದರ್ ಅವರನ್ನ ಇಲ್ಲಿ ನೇಮಕ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೊಡಗು ಜಿಲ್ಲೆಗೆ ಪಿ.ಎಂ. ನರೇಂದ್ರ ಸ್ವಾಮಿ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೈಸೂರು ಜಿಲ್ಲೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಮಗ. ಸೊ ಈಗ ಮಂಡ್ಯ ಜಿಲ್ಲೆಗೆ ರಾಯಸ್ವಾಮಿ ಅವರನ್ನ ನೇಮಕ ಮಾಡಿದ್ದಾರೆ. ಜೊತೆಗೆ ಚಾಮರಾಜನಗರಕ್ಕೆ ರಂಗಶೆಟ್ಟಿ ಅವರನ್ನ ನೇಮಕ ಮಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಗೆ ಬಿ. ನಾಗೇಂದ್ರ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಗೆ ಶರಣ ಪ್ರಕಾಶ್ ಪಾಟೀಲ್ ಅವರನ್ನ ನೇಮಕ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಗೆ ಶಿವರಾಜ್ ಸಂಗಪ್ಪ
ತಂಗಡಿ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಬೆಂಗಳೂರು ನಗರಕ್ಕೆ ಕೃಷ್ಣ ಬೈರೇಗೌಡ ಅವರನ್ನ ಒಂದು ನೇಮಕ ಮಾಡಿದ್ದಾರೆ. ಸೊ ಆಯಾ ಸಚಿವರು ಈ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಬರ ಪರಿಶೀಲನೆಯನ್ನ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗಿದೆ, ಅದರಿಂದ ರೈತರಿಗೆ ನೀರು ಸಾಕಾಗತ್ತಾ ಅಥವಾ ಇಲ್ವಾ, ಕಡಿಮೆ ಇದೆಯಾ, ಕೆನಾಲ್ಗಳು ಡ್ಯಾಮ್ಗಳನ್ನ ನಾವು ತುಂಬಿದ್ರೆ ಆ ರೈತರಿಗೆ ಆ ನೀರು ಸಾಲತ್ತ, ಕುಡಿಲಿಕ್ಕಷ್ಟೇ ಅಲ್ಲದೆ ಹೊಲ ಗದ್ದೆಗಳಿಗೆ ನೀರು ಸಾಕಾಗತ್ತಾ ಅಂತ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಹೊಲ ಗದ್ದೆಗಳಲ್ಲಿ ಹೋಗಿ ಕೃಷಿಗೆ ಎಷ್ಟು ನಾಶ ಆಗಿದೆ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಅವರ ಜೊತೆಗೆ ತಹಶೀಲ್ದಾರ್, ಸ್ಥಳೀಯ ಎಲ್ಲ ಅಧಿಕಾರಿಗಳು ಕೂಡ ಬಂದು ನಿಂತ್ಕೊಂಡಿರ್ತಾರೆ, ಅದರ ಬಗ್ಗೆ ಪರಿಶೀಲನೆ ಮಾಡ್ತಿರ್ತಾರೆ. ಸೊ ಇಷ್ಟೆಲ್ಲ ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಬೇಕು. ಆ ಹೊಲದ ಬೋರ್ವೆಲ್ ಗಳಲ್ಲಿ ನೀರು ಇದೆಯಾ ಅಥವಾ ಇಲ್ವಾ, ನೀರಿನ ಪ್ರಮಾಣ ಎಷ್ಟು, ಹೋದ ಸಾರಿ ಮಳೆಗಿಂತ ಈ ಮಾರಿ ಮಳೆ ಅಂತೂ ಕಡಿಮೆ ಆಗಿದೆ, ಇದಕ್ಕಾಗಿ ಆ ಹೊಲ ಗದ್ದೆಗಳಲ್ಲಿ ಎಷ್ಟು ಸಾರಿ ಬಿತ್ತನೆ ಮಾಡಿದ್ದಾರೆ, ಆ ಬಿತ್ತನೆ ಎಷ್ಟು ಸಾರಿ ನಾಶ ಆಗಿದೆ. ಒಂದೊಂದು ಕಡೆ ಅಂತ ನೋಡಿದ್ರಿ 2 ಸಾರಿ ಬಿತ್ತನೆ ಮಾಡಿದ್ರು ಸಹಿತ ಬೆಳೆ ಸಿಗಲಿಲ್ಲ. ಇದರಿಂದಾಗಿ 60 ರಿಂದ 70 ಸಾವಿರ ರೈತರು ಒಂದೊಂದು ಎಕರೆಯಲ್ಲಿ ನಷ್ಟ ಅನುಭವಿಸಿದ್ದಾರೆ. 2 ಬೆಳೆಗೆ, ಒಂದು ಬೆಳೆಗೆ ಸುಮಾರು 30 ಸಾವಿರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಅದಕ್ಕಾಗಿ ಈ ಬರ ಪರಿಹಾರಕ್ಕಾಗಿ ಈಗ ಆರ್ ಅಶೋಕ್ ಅವರು ಕೂಡ ಒಂದು ಬೇಡಿಕೆಯನ್ನ ಇಡ್ತಿದ್ದಾರೆ, ಸರ್ಕಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ನಾನೀಗ ಈ ಯಾವ ಜಿಲ್ಲೆಗಳಿಗೆ ಯಾವ ಸಚಿವರನ್ನ ನೇಮಕ ಮಾಡಿದಾರೆ ಅಂತ ಹೇಳಿದೀನಿ. ಈಗ ಬರ ಪರಿಶೀಲನೆ ಆದ ಬಳಿಕ ನಿಮ್ಗೆ ಎಷ್ಟು ದುಡ್ಡು ಬರಬಹುದು ಮತ್ತು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರುಗಳು ಎಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಸ್ನೇಹಿತರೆ, ಮೊನ್ನೆ ನಡೆದಂತಹ ಪ್ರೆಸ್ ಮೀಟ್ ನಲ್ಲಿ ಆರ್ ಅಶೋಕ್ ಅವರು ಹೇಳ್ತಾರೆ, ಈಗಾಗಲೇ ಬರ ಘೋಷಣೆ ಕೂಡ ಆಗಿರ್ಲಿಲ್ಲ, ಈಗ ಇನ್ನೂ ಕೂಡ ಆಗಿಲ್ಲ, ಇನ್ನೂ ಅದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸೊ ಯಾವುದೇ ರೀತಿಯಾದಂತಹ ಬರಕ್ಕಾಗಿ ನಾವು ಇಂತಿಷ್ಟು ದುಡ್ಡು ಕೊಡ್ತೀವಿ, ಇಂತಿಷ್ಟು ಸಾಲ ಮನ್ನಾ ಮಾಡ್ತೀವಿ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಲ್ಲ. 2 ತಿಂಗಳಾಯ್ತು, ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಅದಕ್ಕಾಗಿ ಸರ್ಕಾರ ಈಗ ಬೇಗನೆ ಇದರ ಬಗ್ಗೆ ಪರಿಶೀಲನೆ ಮಾಡಬೇಕು. ಬರ ಪರಿಹಾರಕ್ಕಾಗಿ ಸುಮಾರು ಪ್ರತಿಯೊಂದು ಎಕರೆಗೆ 50,000ದಂತೆ ದುಡ್ಡನ್ನ ಕೊಡಬೇಕು ಅಂತ ಇಲ್ಲಿ ಆರ್ ಅಶೋಕ್ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನ ಹೊಂದಿರತಕ್ಕಂತಹ ರೈತರಿಗೆ ಅವರಿಗೆ 1 ಲಕ್ಷ ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಸಾಲ ಮನ್ನಾವನ್ನ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದಿಂದ ತಂಡ ಬರುತ್ತೆ, ಆ ತಂಡ ಈಗ ನಮ್ಮ ರಾಜ್ಯದಲ್ಲಿ ಪರಿಶೀಲನೆ ಮಾಡುತ್ತೆ. ಆ ಬರ ಪರಿಶೀಲನೆಯಲ್ಲಿ ಯಾವ ಜಿಲ್ಲೆಗಳಲ್ಲಿ ನೀರು ಇಲ್ಲ, ಯಾವ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ, ಅಂತಹ ಜಿಲ್ಲೆಗಳನ್ನ ಬರ ಪೀಡಿತ ಜಿಲ್ಲೆಗಳಂತ, ತಾಲೂಕುಗಳಂತ ಘೋಷಣೆ ಮಾಡಲಾಗತ್ತೆ ಅಂತ ಹೇಳಿದ್ರು. ಆದ್ರೆ ಕೇಂದ್ರದಿಂದ ತಂಡ ಇನ್ನೂ ಕೂಡ ಬಂದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬ ಸಚಿವರನ್ನ ನೇಮಕ ಮಾಡಿ ಇವರಿಂದ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆಯಲ್ಲಿ ಯಾವ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಂತ ಘೋಷಣೆ ಆಗ್ತಾವೋ, ಅದರಲ್ಲಿ ಯಾವ ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಗ್ತಾವೋ ಕಾಯ್ದು ನೋಡ್ಬೇಕಾಗುತ್ತೆ. ಇನ್ನು ಬೆಳಗಾವಿ ಸೈಡ್ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು, ಆದ್ರೆ ಇಲ್ಲ, ಇಲ್ಲಿ ಕೆಲವೊಂದಿಷ್ಟು ಕೆನಾಲ್ಗಳು ತುಂಬಿ ಹರಿತಾ ಇದಾವೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಇದು ಬಂದಿರತಕ್ಕಂತಹ ನೀರು ಮಹಾರಾಷ್ಟ್ರದಿಂದ. ಯಾವ ಜಾಗದಲ್ಲಿ ನೀರು ಬೇಕೋ ಅದೇ ಜಾಗದಲ್ಲಿ ಮಳೆ ಬಿದ್ರನೆ ನೀರು. ಕೆನಾಲ್ಗಳು ಮತ್ತು ಡ್ಯಾಮ್ಗಳು ವರ್ಷ ಪೂರ್ತಿಯಾಗಿ ತುಂಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಗೆ ಪ್ರಮಾಣದಲ್ಲಾದ್ರೂ, ಬೇಸಿಗೆ ಕಾಲದಲ್ಲಾದ್ರೂ ನೀರು ಕಡಿಮೆ ಆಗ್ಲೇಬೇಕಲ್ವಾ. ಇದಕ್ಕಾಗಿ ಅಲ್ಲಿಯ ರೈತರಿಗೆ ಹೊಡೆತ ಇದ್ದೇ ಇರುತ್ತೆ. ಅದಕ್ಕಾಗಿ ಅವರಿಗೆ ಪರಿಹಾರವನ್ನ ಒದಗಿಸಿ ಕೊಡಬೇಕಾಗಿದೆ. ನೋಡೋಣ, ಈ ಪರಿಶೀಲನೆ ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗುತ್ತೆ. ಪ್ರತಿಯೊಬ್ಬ ಸಚಿವರು ಕೂಡ ಒಂದೊಂದು ಜಿಲ್ಲೆಯ ಪರಿಶೀಲನೆ ಮಾಡಿಬಿಟ್ರೆ ಕೆಲವೇ 1 ವಾರದ ಒಳಗೆ ಪರಿಶೀಲನೆ ಮುಗಿದು ಬಿಡುತ್ತೆ. ಆದಷ್ಟು ಬೇಗ ಈ ಕಾರ್ಯವನ್ನ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಸಚಿವರು ಕೂಡ ನಿಮ್ಮ ಜಿಲ್ಲೆ, ತಾಲೂಕುಗಳಿಗೆ ಭೇಟಿ ಕೊಡ್ತಾರೆ. ಇನ್ನು ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಜಿಲ್ಲೆಗೆ ಯಾವ ಸಚಿವರನ್ನ ನೇಮಕ ಮಾಡಿದ್ರು ಅಂದ್ರೆ, ಈಗ ನನಗ್ ಗೊತ್ತಿಲ್ಲ ನಿಮ್ಮ ಜಿಲ್ಲೆ ಯಾವುದಂತ, ನಾನು ಯಾವ ಜಿಲ್ಲೆಗೆ ಯಾವ ಸಚಿವರನ್ನ ನೇಮಕ ಮಾಡಿದಾರಂತ ನಾನು ಹೇಳಿದ್ದೀನಿ. ಅದರ ಕುರಿತಾಗಿ ನಿಮ್ಮ ಕಮೆಂಟ್ ಮಾಡಿ, ಆ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆ ಜೊತೆಗೆ ಸಚಿವರ ನೇಮನ್ನ ಮೆನ್ಷನ್ ಮಾಡಿ, ನಮಗೂ ಕೂಡ ಕ್ಲಾರಿಫಿಕೇಶನ್ ಸಿಗತ್ತೆ. ಓಕೆ, ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಕರೆಕ್ಟ್ ಆಗಿ. ಈ ಇನ್ಫಾರ್ಮೇಶನ್ ಅನ್ನ ರಾಜ್ಯದ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ.